ಏನು ರಿಮೈಸ್ ಮಾಡ್ತಿರೋದು ಇದರಲ್ಲಿ ಮೆಜರ್ಮೆಂಟ್ ತೊಗೊಂತೀವಿ ಫಸ್ಟ್ ಪಾಯಿಂಟ್ ಎಷ್ಟಿಗೆ ಕಟ್ ಮಾಡ್ಕೋಬೇಕು, ಎಷ್ಟು ಪಾಯಿಂಟಿಗೆ ಏನೇನು ಬೇಕಂತ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ವರ್ಕ್ ಸ್ಟ್ರೆಸ್ ಆಗಿದೆ ಇದನ್ನ ತೆಗೆದ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಫಿಟ್ ಮಾಡಿಬಿಡ್ತಾರೆ. ಸ್ವಲ್ಪ ಬೀಳೆಲ್ಲ ಸ್ವಲ್ಪ ಬದ್ದಂಗಾಗಿದೆ, ಬಾಡೋಗಿದೆ. ಅದಕ್ಕೆ ನೋಡಿ ಓಸ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಒಂದು ಅದೇ ಯಾವುದೇ ಬತ್ತಿದೆ ಅದಕ್ಕೆ ಮಾತ್ರ. ಗೇಟ್ ವಾಲ್ ಕೂರ್ಸಾಯ್ತು ನೋಡಿ, ಗೇಟ್ ವಾಲ್ ಕೂರ್ಸಾಯ್ತು. ಅದ್ರ ಜೊತೆಗೆ ಸ್ಟ್ಯಾಂಡ್ ಬೇರೆ, ಈ ಕಡೆನೂ 3 ಇಂಚು, ಈ ಕಡೆ 3 ಇಂಚು. ನಿಮಗೆ ಲ್ಯಾಟ್ರಲ್ ಲೈನಿಗೆ 3 ಇಂಚಲ್ಲೇ ಹೋಗ್ತಾ ಇರೋದಲ್ಲ. ಈಗ ಚಿಕ್ಕದಿಂದ ದೊಡ್ಡದ ತನಕನೂ ಇದೆ ಜೆಟ್. ಈಗ ನೋಡಿ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಬನ್ನಿ, ಹೇಳಿದ್ರೆ ಕಾಫಿ ಕುಯ್ದಾದ್ಮೇಲೆ ನಮ್ದು ಏನು ಕೆಲಸ ಇದೆ ಅಂತ ಸ್ಪಾಟ್ ಜೆಟ್ ಇದೆ ಇರಿಗೇಷನು. ಮಹೇಶ್ ಬಂದಿರಿ ಏನು ರೀ ಮಹೇಶ್ ಸಮಾಚಾರ? ಎಲ್ಲ ಮತ್ತೆ ಜೆಟ್ ಕೆಲಸ ಆಗ್ತಾ ಇದೆ ಇವರು. ರಜತ ಇರಿಗೇಷನಿಂದ ಬಂದು ಮಾಡ್ತಾ ಇರೋದು ಇವರು. ಬನ್ನಿ ನೋಡಿ, ಈಗ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀವಿ ನಾವೀಗ. ಇವರೆಲ್ಲ 16 ಏನು ರಿಮೈಸ್ ಮಾಡ್ತಿರೋದು ಇದರಲ್ಲಿ ಮೆಜರ್ಮೆಂಟ್ ತೊಗೊಂತೀವಿ ಫಸ್ಟ್ ಪಾಯಿಂಟ್ ಎಷ್ಟಿಗೆ ಕಟ್ ಮಾಡ್ಕೋಬೇಕು, ಎಷ್ಟು ಪಾಯಿಂಟಿಗೆ ಏನೇನು ಬೇಕಂತ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡಿ. ನಮ್ದು ಮೇಜರ್ ಏನಂತಾರೆ, ನಮ್ದು 25 ಮೀಟರ್ ಅಂದರೆ 4 ಪೈಪ್ 80 ಅಡಿಗೆ ಇರೋದು. ಅದ್ರಲ್ಲಿ ಮಧ್ಯೆ ಬರುತ್ತೆ, ಅದು ಮಾಡೋದಂತೆ. ಬನ್ನಿ ನೋಡಿ, ಈ ಥರ ಮಾಡ್ತಾ ಇರಬೇಕು. ಈಗ ಬನ್ನಿ, ಈಗ ನಾವು ಕರೆಕ್ಟಾಗಿ ಏನಂತಾರೆ ಆಗಲೇ ಮೆಜರ್ ಮಾಡ್ಕೊಂಡಲ್ಲ, ಅದ್ರ ತಕ್ಕಂತೆ ಈಗ ಪೈಪ್ ಕಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈಗ ರೆಡಿ ಮಾಡ್ತಾ ಇದ್ದಾರೆ ಇವರು. ಇಲ್ಲಿ ಹೀಟ್ ಮಾಡಿಬಿಟ್ಟು ಇದು 3 ಇಂಚಿದು, ಅದು 3 ಇಂಚಿದು ಪ್ರೆಸ್ ಆಗಿದೆ. ಇದನ್ನ ತೆಗೆದ್ಬಿಟ್ಟು ಆಮೇಲೆ ಕರೆಕ್ಟಾಗಿ ಫಿಟ್ ಮಾಡಿಬಿಡ್ತಾರೆ. ನೀವು ನೋಡ್ತಿದ್ದೀರಲ್ಲ, ಸರೌಂಡಿಂಗ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಈಗ ಇಲ್ಲಿಗೆ ಒಂದಕ್ಕೊಂದು ವೆಲ್ಡೇ ಕಾಣಿಸಲ್ಲ. ನಿಮ್ಗೆ ಕರೆಕ್ಟಾಗಿದ್ದು ಸಮ ಆಗಿದೆ ಅಲ್ರಿ ಮಹೇಶ್? ಸೂಪರು. ಈಗ ಏನು ಮಾರ್ಕ್ ಮಾಡ್ಕೊಳ್ತಿದ್ದೀರಾ? ಈಗ ಇದು ಪೈಪಿಂದು ಮಾರ್ಕಿಂಗ್. ಈಗ ನಾವು ನೋಡಿ ಕಟ್ ಮಾಡೋದಲ್ಲ ಬೆಳಿಗ್ಗೆ, ಅದನ್ನ ತೊಗೊಂಡೋಗ್ಬಿಟ್ಟು ಟ್ರೆಂಚ್ ಒಳಗೆ ಹಾಕ್ತಾಯಿದ್ದೀವಿ. ಈಗ ಈಗ ಕಟ್ ಮಾಡಿದಲ್ಲಿ ಎಳ್ಕೊಂಡೋಗಿ ಅಲ್ಲಲ್ಲಿ ಇಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಈಗ ಸ್ವಲ್ಪ ಬೀಳೆಲ್ಲ ಸ್ವಲ್ಪ ಬದ್ದಂಗಾಗಿದೆ, ಬಾಡೋಗಿದೆ. ಅದಕ್ಕೆ ನೋಡಿ ಓಸ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಒಂದು ಅದೇ ಯಾವುದೇ ಬತ್ತಿದೆ ಅದಕ್ಕೆ ಮಾತ್ರ. ಇದು ನೋಡಿ, ಇದು ನಮ್ಮ ಕನೆಕ್ಟರ್. ಇದು ಡೆಡ್ ಲೈನಿಗೆ ಕನೆಕ್ಟ್ ಆಗಿದೆ. ಹೌದಾ ನೋಡಿ, ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಈಗ ಸ್ಟಾರ್ಟ್ ಮಾಡಿ ಇದಕ್ಕೆ ಬಿಡ್ತೀವಿ. ಈಗ ನೋಡಿ ಇಲ್ಲಿ ಫಾಸ್ಟ್ಮೆಂಟ್ ಇವತ್ತು ಬಂದುಬಿಡುತ್ತಿದ್ದು. 3-3.5 ಬಿಸಿಲಿಗೆ ಬರ್ತಿದೆ. ಈಗ ಬನ್ನಿ, ನೋಡಿ ಹೀಟ್ ಮಾಡ್ತಾ ಇದ್ದಾರೆ. ಈಗ ಇವತ್ತು ಬಂದ್ಬಿಟ್ಟು ಫುಲ್ಲು ಇಟ್ಬಿಟ್ಟು ಎಲ್ಲ ಜಾಗ ಎಲ್ಲ ಬೋಲ್ಟ್ ಗೇಟ್ ಎಲ್ಲ ಟೈಟ್ ಮಾಡೋದಿದೆ. ಇವತ್ತು ಸ್ಪಾಟ್ ಜೆಟ್ ರೆಡಿ ಮಾಡಿರ್ತೀವಿ. ಸೊ ಮುಡಿಗೆ ಹೋಗಬೇಕು, ಸ್ವಲ್ಪ ವಾಷರ್ಸ್ ಎಲ್ಲ ಬೇಕು, ಅದನ್ನ ತೊಗೊಂಬೋಣ ಅಂತ ಹೊರಟಿದ್ದೀನಿ. ಈಗ ಬನ್ನಿ ಹೋಗೋಣ, ಮುಡಿಗೆ ರಜತ ಇರಿಗೇಷನ್ ಹೋಗೋಣ. ಇನ್ನೇನು ಮುಡಿಗೆ ಹೋಗೋದು 10 ನಿಮಿಷ ವಾಪಸ್ ಬರಬೇಕು. ಬನ್ನಿ, ಈಗ ರಜತ ಇರಿಗೇಷನ್ ಬಂದಿದ್ದೀನಿ. ಸ್ವಲ್ಪ ವಾಷರ್ ಬೇಕಾಗಿತ್ತು, ತೊಗೊಂಡೋಗೋಣ ಅಂತ. ಇರಿಗೇಷನ್ದು ಇನ್ಸ್ಟಾಲೇಷನ್ ಆಗ್ತಿದೆಯಲ್ಲ ಅಲ್ಲಿಗೆ ನೋಡಿದ್ವಿ. ಇನ್ನು ಸ್ಪ್ರಿಂಕ್ಲರ್ ಸೀಸನ್ ಬಂತು ಅಂದರೆ ಇಲ್ಲಿ ನಿಮಗೆಲ್ಲ ಗೇಟ್ ವಾಲ್, ಇಲ್ಲಿ ರೆಡ್ ಲೈನ್ಸು, ಫ್ಲಾಂಜಸ್ ಎಲ್ಲ ಸಿಗುತ್ತೆ. ನೋಡಿ ನಿಮಗೆ ಇಲ್ಲಿ ಚಿಕ್ಕದಿಂದ ದೊಡ್ಡದ ತನಕನೂ ಇದೆ ಜೆಟ್. ಈಗ ನೋಡಿ, ಇದು ಬಂದ್ಬಿಟ್ಟು ಇಟಾಲಿಯನ್ ಸ್ಕಿಪ್ಪರ್ಗಳು ನೋಡಿ. ಮೂಡಿಗೆರೆ ಅಂತೂ ಸಿಕ್ಕಾಬಿಟ್ಟೆ ರಶ್ ಆಗಿಬಿಟ್ಟಿದೆ. ನನಗೆ ಈ ಬಸ್ನ ಓವರ್ಟೇಕ್ ಮಾಡೋಕ್ಕೆ ಆಗ್ಲಿಂದ ಮೂಡಿಗೆರೆ ಬಸ್ ಸ್ಟ್ಯಾಂಡಿಂದ ಓವರ್ಟೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಗಾಡಿ ಬರ್ತಾನೆ ಇದೆ ಮುಂದೇನಂತಂದ್ರೆ ಇವತ್ತು ಮಂಡೇ ಇರೋದ್ರಿಂದ ಸಂಡೇ ರಜೆ ಇತ್ತಲ್ಲ, ಇವತ್ತೆಲ್ಲ ಬರ್ತಾ ಇರ್ತಾರೆ. ಹೋಗೋಣ ಅಂದರೆ ನೋಡಿ ಗಾಡಿ. ಈಗ ನೋಡಿ, ಈಗ ಟಿ ಎಲ್ಲ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಈಗ ಇದು 3ರಿಂದ 3 ತೊಗೊಂಡಿರೋದು. ಈಗ ಈ ಕಡೆನೂ 3 ಇಂಚು, ಈ ಕಡೆ 3 ಇಂಚು. ನಿಮಗೆ ಲ್ಯಾಟ್ರಲ್ ಲೈನಿಗೆ 3 ಇಂಚಲ್ಲೇ ಹೋಗ್ತಾ ಇರೋದಲ್ಲ. ಈಗ ಒಂಜೆಟ್ ಇಲ್ಲಿ ಬರುತ್ತಲ್ಲ, ಇಲ್ಲಿ ಗೇಟ್ ಎಲ್ಲ ಕೂರಿಸ್ತೀರಾ. ಈಗ ಇದಕ್ಕೆ ಸ್ವಲ್ಪ ಒಳಗೆ ಹೇಳ್ಕೊಂಡಿದ್ದಾಯ್ತಂತೆ. ರೋಡಿಗೆ ಬಂದುಬಿಟ್ರೆ ಸ್ವಲ್ಪ ರೋಡಿಗೆ ಒಳಗೆ ಅಲ್ಲಿಗೆ ಬರ್ತಲ್ಲ. ನಾವು ಬಂದ್ಬಿಟ್ಟು ಗೇಟ್ ವಾಲ್ ಬಂದ್ಬಿಟ್ಟು ನಾವು ನಾರ್ಮಲ್ಸ್ ಗೇಟ್ ವಾಲ್ ಯೂಸ್ ಮಾಡ್ತಿರೋದು. ನೋಡಿ, ಇದು ಬಂದ್ಬಿಟ್ಟು ನಾರ್ಮಲ್ಸ್ ಗೇಟ್ ವಾಲು. ಹೊಸ ವೆಸ್ಟ್ ಗೇಟ್ ವಾಲಲ್ಲಿ ನಾರ್ಮಲ್ಸ್ ಗೇಟ್ ವಾಲು ಬರುತ್ತೆ ನೋಡಿ. ಗೇಟ್ ವಾಲ್ ಕೂಸಾಯಿತು, ಅದ್ರ ಜೊತೆಗೆ ಸ್ಟ್ಯಾಂಡ್ ಬೇರೆ ನೋಡಿ.
ಈಗ ನೋಡಿ ಈಗ ಏನಂತಂದರೆ ಫುಲ್ ಡೆಡ್ಲೈನ್ ಕೆಲಸನೇ ಆಗ್ತಾ ಇರೋದು. ಮಹೇಶ್ ಅಂತ ಈಗ ಒಂದು ಪಟ್ಟೆದು ಮುಗಿದಾಗಿದೆ. ಈಗ ನೆಕ್ಸ್ಟ್ ಪಟ್ಟೆದು ನಾವೆಲ್ಲ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಿಬಿಟ್ಟು ಜಾಯಿಂಟ್ ಮಾಡ್ತಾಯಿದ್ದೀವಿ. ಈಗ ಇದು ನೋಡಿ ಇಲ್ಲಿ ಏನೇನು ಪಟ್ಟೆಯಲ್ಲಿ ಮೆಜರ್ಮೆಂಟ್ ಸಿಕ್ಕಿದೆ. ಒಂದರಲ್ಲಿ 25 ಮೀಟರ್ ಸಿಕ್ಕಿದೆ, ಇನ್ನೊಂದಲ್ಲಿ 20 ಮೀಟರ್ ಸಿಕ್ಕಿರುತ್ತೆ, ಇನ್ನೊಂದಲ್ಲಿ 14 ಮೀಟರ್ ಸಿಕ್ಕಿರುತ್ತೆ. ಅದೇನು ಅಂತಂದರೆ ನಾವು ನಮ್ಮ ತೋಟ ಹತ್ರ ನಾವೇ ಕರೆಕ್ಟ್ ಎಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ, ಅಲ್ಲಲ್ಲಿಗೆ ಕಟ್ ಮಾಡ್ಕೊಂಬಿಟ್ಟು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ಇದೆಲ್ಲ ನೋಡಿ ಇಲ್ಲಿ ರೆಡಿಯಾಗಿದೆ. ಸೂಪರ್. ಏನು ರೀ 25 ಮೀಟರ್ಸ್ ಬರೀತಾರದಾ? ಎಸ್. ಯಾಕೆ ಅಂತ? ಯಾಕಂದರೆ ಮಿಕ್ಸಪ್ ಆಗಬಾರ್ದು ಅಂತ. ಮಿಕ್ಸಪ್ ಆಗಬಾರ್ದು. ಸೂಪರ್. ಮೆಜರ್ಮೆಂಟ್ ಯಾವತ್ತು ಕರೆಕ್ಟಾಗಿರ್ಬೇಕು ಅಂತ. ಅಂದರೆ 0.1, 0.2, 0.3 ಅಲ್ಲಿ ಅಷ್ಟು ಮೀಟ್ರ್ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ. ಸೂಪರ್. ನೂರ 20 ಮೀಟ್ರ್ ರೋಲ್ ಇದೆ. ಅದು ತೆಗಿಯೋದು ಹಿಂಗೆ ಅಂತಂದರೆ ಭಾರಿ ಟೆಕ್ನಿಕಲ್ ತೆಗಿಬೇಕು ಮಾತ್ರ ಇದು. ಹೌದು ಹೌದು ಹೌದು. ಹೆಂಗ್ರಿ? ಯಾಕಂದ್ರೆ ಇದು ಉಲ್ಡಿಸೋಕ್ಕಾಗಲ್ಲ, ಈ ಕಡೆ ಎತ್ತಕ್ಕೂ ಆಗಲ್ಲ. ಹಂಗಾಗಿ ಇದನ್ನ ಈ ಥರ ತೊಗೊಂಡು ಅಲ್ಲೇ ಎತ್ತಿ ಅವ್ರು ಎಸಕ್ಕೆ ಇಷ್ಟ ಎತ್ಬಿಟ್ರೆ ಇಳಿತಾ ಹೋಗ್ಬೇಕಾ? ಈ ಥರ ಹೇಳ್ಕೊಂಡೆ ಆಮೇಲೆ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅಂತಂದರೆ ಪಕ್ಕದಲ್ಲಿ ಇರಬೇಕಾದ್ರೆ ಕಟ್ ಮಾಡ್ಬೇಕಾದ್ರೆ ಭಾರಿ ಕೇರ್ಫುಲ್ಲಾಗಿ ಕಟ್ ಮಾಡ್ಬೇಕು. ಯಾಕೆಂದರೆ ಕಾಲಿಗೆ ಒಂದೇ ಸತಿ ರಭಸದಲ್ಲಿ ಹೊಡೆಯೋ ಚಾನ್ಸಸ್ ಇರುತ್ತೆ, ಮುಖ ಹೊಡೆಯೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು ಅದನ್ನ. ನೋಡಿ ಕಾಫಿ ಕುಯ್ದಾಗಿದೆ. ಈಗ ಎಲ್ಲ ಒಡಕ್ಲೇರ್ಕೊಂಡು ಬರ್ತಾ ಇದ್ದಾರೆ. ನೀವು ಕಾಫಿ ಕುಯ್ದಾದ್ಮೇಲೆ ಒಡಕ್ಲೇರ್ಸೋದು ಮಾತ್ರ ಮರೆಯೋಕೋಬೇಡಿ. ನೋಡಿ ಒಡಕ್ಲೇರ್ಸೋದು ಮಾತ್ರ ಮರೆಯೋಕೋಬೇಡಿ, ಒಡಕ್ಲೇರ್ಸಲೇಬೇಕಾಗುತ್ತೆ. Know that the ride or die. I keep